ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ನಂತರ ಮೊದಲ ಬಾರಿಗೆ ನಮ್ಮೊಂದಿಗೆ ಸಂದರ್ಶನಕ್ಕೆ ಸಿಕ್ಕಿದ್ದಾರೆ. 28 ವರ್ಷ ಮತ್ತೊಂದು ಪಕ್ಷದಲ್ಲಿ ಕೆಲಸ ಮಾಡಿದ್ರು, ಅದು ತಮಗೆ ಗೊತ್ತು. ಕಾಂಗ್ರೆಸ್ ಯಾಕೆ ಅಲ್ಲಿಂದ ಬಂದು ಅಂದರೆ ಅಂಥ ವ್ಯವಸ್ಥೆ ಅಲ್ಲಿಲ್ಲ. ರಘು ಅವರು ದಿಢೀರ್ ಅಂತ ಕಾಣಿಸ್ಕೊಂಡವ್ರ. BJP ಅವ್ರು ಹೇಳ್ತಾರೆ ಎಲ್ಲೋ ದಿಢೀರ್ ಅಂತ ಯಾರಿಗೂ ಅವಕಾಶ ಕೊಟ್ಬಿಟ್ರು ನಮ್ಮ ಪಕ್ಷದಲ್ಲಿ. ಗ್ರಾಮ ಪಂಚಾಯಿತಿಗೆ ನಿಲ್ಲಕ್ಕೆ ಕೂಡ ಶಕ್ತಿ ಇಲ್ಲಿರುವಂಥ ಜಾತಿಗಳಿದ್ದಾರೆ. ಅಂಥದ್ದೇ ಒಂದು ಮಡಿವಾಳ ಸಮುದಾಯದಿಂದ ಬಂದಂಥವ್ರು. ನಮ್ಮಂಥವ್ರಿಗೆ ವಿಧಾನ ಪರಿಷತ್ ಪ್ರವೇಶ ಮಾಡುವಂಥ ಅವಕಾಶವನ್ನು 2 ಬಾರಿ ಪಾತಾಳಕ್ಕೆ ಬಿದ್ದಂಥವನ್ನ ಒಬ್ಬನ ಮೇಲೆತ್ತಿ ಮತ್ತೊಮ್ಮೆ ನೀನು ವಿಧಾನಸೌಧತ್ತ ಹೋಗು ಅಂತ ಹೇಳಿದರೆ ಅದು ನಿಜವಾದ ಪ್ರಜಾಪ್ರಭುತ್ವ. 800 ಉಪಜಾತಿಗಳಲ್ಲಿ 665 ಜಾತಿಗಳ ಹತ್ತಿರ ಗ್ರಾಮ ಪಂಚಾಯತಿ ಮೆಂಬರು ಕೂಡ ತಗೊಂಡಿಲ್ಲ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತಿದೆ ಸರ್, BJP ಅಂದರೆ ಮೇಲ್ವರ್ಗದವರು, ಬ್ರಾಹ್ಮಣರ ಪಕ್ಷ, ಕಾಂಗ್ರೆಸ್ ಮಾತ್ರ ಅಹಿಂದ ಅಂದರೆ ಸಿದ್ದರಾಮಯ್ಯನವರು ಅಂತ ಹೇಳಿ. ನೀವು ಒಂದು ಸಣ್ಣ ಸಮಾಜದವ್ರಿಗೆ BJP ಅವ್ರು ಗುರುತಿಸ್ತಾರೆ ಅಂದರೆ ಹೇಗೆ? ಅಹಿಂದ ಅನ್ನೋದೇ ಡೋಂಗಿ. ಸಿದ್ದರಾಮಯ್ಯ ರಾಜಕೀಯವಾಗಿ ಅಧಿಕಾರ ತಗೊಳ್ಳಕ್ಕೆ ಬಳಸಿದಂಥ ಒಂದು ಡೋಂಗಿ ಪದ. ಸಿದ್ದರಾಮಯ್ಯನವರು ಅಹಿಂದವನ್ನು ಸಂಘಟಿಸಿದ್ರು, ಅವ್ರಿಗೆ ನ್ಯಾಯ ಕೊಟ್ಟರು. ಯಾವ ನ್ಯಾಯ ಕೊಟ್ಟರು? ಎಲ್ಲಿ ಕೊಟ್ಟಿದ್ದಾರೆ? ಏನು ಮಾಡಿದ್ದಾರೆ? ಯಾವ ಜಾತಿಗೆ ಏನು ಮಾಡಿದ್ದಾರೆ? ಮೀಸಲಾತಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು? ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ? ಎಷ್ಟು ನಿವೇಶನ ರೈತರಿಗೆ ಇವತ್ತು ಇಂಥ ಸಮಾಜಗಳನ್ನ ಬಿಟ್ಟು ಕೊಟ್ಟಿದ್ದಾರೆ? ಯಾವ ಯೋಜನೆ ಕೊಡ್ತಾರೆ? ಏನಿದೆ ಸಿದ್ದರಾಮಯ್ಯನವ್ರ ಯೋಜನೆ? ಏನೂ ಇಲ್ಲ. ಅರುಗುಳಿಕೆ ಮೂಗಿಗೆ ತುಪ್ಪ ತವರು ಈ ಸಮಾಜಗಳನ್ನು ಅಂಧಕಾರದಲ್ಲಿ ಇಟ್ಟಿರ್ತಕ್ಕಂಥ ಕುಖ್ಯಾತಿಯೇ ಸಿದ್ದರಾಮಯ್ಯ. ಇನ್ ದ ಹಿಸ್ಟ್ರಿ ಆಫ್ KPSCನಲ್ಲಿ 75 ಜಾತಿಗಳಿಗೆ, ಹಿಂದುಳಿದ ವರ್ಗಗಳ PF ವರ್ಗಗಳಲ್ಲಿ 75 ಜಾತಿಗಳಿಗೆ ಈ ಕ್ಷಣದವರೆಗೂ ಅಕೌಂಟೇ ಓಪನ್ ಆಗಿಲ್ಲ. ಒಂದೇ ಒಂದು ಆಗಿಲ್ಲ. ಎಲ್ಗಪ್ಪ ಹಿಂದ ನಾಯಕ, ಅಹಿಂದ ನಾಯಕ ವಂಚನೆ ಮಾಡಿದ್ದಷ್ಟೇ. ಹಿಂದಾಗಳನ್ನು ವಂಚನೆ ಮಾಡಿದ ಖಳನಾಯಕ ಸಿದ್ದರಾಮಯ್ಯ. ಏನು ಮಾಡಿಲ್ಲ, ಲೊಲೊಳಟ್ಟೆ. ನಮಸ್ಕಾರ, ಪ್ರತಿನಿಧಿ ನ್ಯೂಸ್ಗೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ನಂತರ ಮೊದಲ ಬಾರಿಗೆ ನಮ್ಮೊಂದಿಗೆ ಸಂದರ್ಶನಕ್ಕೆ ಸಿಕ್ಕಿದ್ದಾರೆ. ಅಭಿನಂದನೆಗಳು ಸರ್, ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಕ್ಕೆ ಮತ್ತು ಸ್ವಾಗತ ಸರ್ ತಮಗೆ. ಧನ್ಯವಾದ ಸರ್. ಒಂದು ಅತ್ಯಂತ ಹಿಂದುಳಿದ ಸಮಾಜದಿಂದ ಬಂದವರು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಗುರುಸ್ಕೊಂಡಿದ್ದೀರಿ. 2 ಅಟೆಂಪ್ಟ್ ಆಗಿ 3ನೇ ಅಟೆಂಪ್ಟಲ್ಲಿ ಗೆಲುವು ಸಾಧಿಸಿದ್ದೀರಿ. ಒಂದು ಸಣ್ಣ ಸಮಾಜದಿಂದ ಬಂದ ನಿಮಗೆ ಇಂಥದ್ದೊಂದು ಸಾಹಸ ಅಥವಾ ಅವಕಾಶ ಸಿಕ್ಕಿದೆ, ತಮಗೇನು ಅನಿಸುತ್ತೆ ಸರ್? ಭಾಳ ಸಂತೋಷ ಅನಿಸಿದೆ. ಅವಕಾಶ ವಂಚಿತ ಸಮುದಾಯಗಳು ಅಂತ ಒಂದಷ್ಟು ಸಮುದಾಯಗಳನ್ನು ಗುರುತು ಹಚ್ಚಿ ಹೇಳ್ತೀವಿ ನಾವು. ಇಂಥ ಸಮುದಾಯದಿಂದ ಯಾರಾದರೂ ಸಾರ್ವಜನಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರಕ್ಕೆ ಬಂದರೆ ಅವರಲ್ಲಿ ಎಷ್ಟೇ ಪ್ರತಿಭೆ, ಸಾಮರ್ಥ್ಯ ಇದ್ದರೂ ಗುರುತಿಸುವಂಥ ಒಂದು ವ್ಯವಸ್ಥೆ ಆಗಬೇಕು. ಆ ಗುರುತಿಸುವ ವ್ಯವಸ್ಥೆ ರಾಜಕೀಯದ ವ್ಯವಸ್ಥೆಯಲ್ಲಿ ಕಡಿಮೆ. ನಾನು 28 ವರ್ಷ ಮತ್ತೊಂದು ಪಕ್ಷದಲ್ಲಿ ಕೆಲಸ ಮಾಡಿದವನು, ಅದು ತಮಗೆ ಗೊತ್ತಿದೆ. ಕಾಂಗ್ರೆಸ್ ಯಾಕೆ ಅಲ್ಲಿಂದ ಬಂದು ಅಂದರೆ ಅಂಥ ವ್ಯವಸ್ಥೆ ಅಲ್ಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಹೆಜ್ಜೆ ಕೇವಲ ಹಿಂದುತ್ವ ಅಷ್ಟೇ ಅಲ್ಲ, ಸಾಮಾಜಿಕ ನ್ಯಾಯವನ್ನು ಅತ್ಯಂತ ಯಶಸ್ವಿಯಾಗಿ ಪ್ರತಿಪಾದಿಸುವ ಮೂಲಕ ಅಣ್ಣ ಬಸವಣ್ಣನವರ 12ನೇ ಶತಮಾನದ ಕಾಯಕ ತತ್ವವನ್ನು ಅಳವಡಿಸಿಕೊಂಡು ಸರ್ವ ಸಮಾಜಗಳಿಗೂ ಅವಕಾಶ ಕೊಟ್ಟಂಥ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ. ಬಹುಶಃ ಏನಾದರೂ ನಾನು ಅಂದ್ಕೊಂಡಿರೋದನ್ನು ಸಾಧನೆ ಮಾಡಬೇಕಾದ್ರೆ, ಅಥವಾ ಇಂಥ ಸಮಾಜಗಳಿಗೂ ಒಂದು ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಿ ಒಂದು ರಾಜಕೀಯ ನಾಯಕತ್ವದ ಕೊರತೆಯನ್ನು ನೀಗಿಸಬಹುದಾದರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಕನಸು ಹೊತ್ತು ನಿರೀಕ್ಷೆ ಇಟ್ಕೊಂಡು ಈ ಪಕ್ಷಕ್ಕೆ ಬಂದೆ. ಸೊ ಈ ಪಕ್ಷದಲ್ಲಿ ಹಂತವಾಗಿ ನನ್ನ ಸಾಮರ್ಥ್ಯವನ್ನು, ನನ್ನಲ್ಲಿರ್ತಕ್ಕಂಥ ಒಂದು ಶಕ್ತಿಯನ್ನು, ಪ್ರತಿಭೆಯನ್ನು ಯಶಸ್ವಿಯಾಗಿ ಪಕ್ಷ ಬಳಸ್ಕೊಂತು. ಸೊ ಅದರ ಜರ್ನಿಯಲ್ಲಿ 2 ಬಾರಿ ನನಗೆ ಚುನಾವಣೆ. ಯಾಕೆಂದರೆ ಒಂದು ಗ್ರಾಮ ಪಂಚಾಯಿತಿಗೆ ನಿಲ್ಲಕ್ಕೆ ಕೂಡ ಶಕ್ತಿ ಇಲ್ಲದಿರುವಂಥ ಜಾತಿಗಳಿದ್ದಾವೆ. ಅಂಥದ್ದೇ ಒಂದು ಮಡಿವಾಳ ಸಮುದಾಯದಿಂದ ಬಂದಂಥವನ್ನ. ಸೊ ನಮ್ಮಂಥವ್ರಿಗೆ ವಿಧಾನ ಪರಿಷತ್ ಪ್ರವೇಶ ಮಾಡುವಂಥ ಅವಕಾಶವನ್ನು 2 ಬಾರಿ ಕೊಡ್ತು. ಸೊ ಭಾಳ ಕೂದಲೆಳೆ ಅಂತರದಲ್ಲಿ ನಾನು ಸೋಲನ್ನು 2 ಬಾರಿ ಕಂಡದ್ದು. ಸೊ ಆ ದೃಷ್ಟಿಯಿಂದ 3ನೇ ಬಾರಿ ಪಾತಾಳಕ್ಕೆ ಬಿದ್ದಂಥವನ್ನ ಒಬ್ಬನ ಮೇಲೆತ್ತಿ ಮತ್ತೊಮ್ಮೆ ನೀನು ವಿಧಾನಸೌಧತ್ತ ಹೋಗು ಅಂತ ಹೇಳಿದರೆ ಅದು ನಿಜವಾದ ಪ್ರಜಾಪ್ರಭುತ್ವ, ಸಂವಿಧಾನದ ಆಶಯವನ್ನು ನಮ್ಮ ಪಕ್ಷ ಅಳವಡಿಸಿಕೊಂಡಿದೆ ಎನ್ನುವುದಕ್ಕೆ ನಾನೇ. ಪಕ್ಷ ನಿಷ್ಠೆನಾ, ವ್ಯಕ್ತಿ ನಿಷ್ಠೆನಾ? ಪಕ್ಷದ ವ್ಯವಸ್ಥೆಯಲ್ಲಿ ಪಕ್ಷಕ್ಕೆ ನಿಷ್ಠೆ. ಪಕ್ಷ ನಿಷ್ಠೆ ಅಂತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಿಗೆ ಇರಬೇಕಾದಂಥದ್ದು. ಪಕ್ಷದಲ್ಲಿ ಇರುವಂಥವರನ್ನು ಆದರ್ಶವಾಗಿ ಇಟ್ಟುಕೊಂಡು ಪಕ್ಷವನ್ನು ಕಟ್ಟುವುದು ಇನ್ನೊಂದು ಮಾರ್ಗ. ಆ ದೃಷ್ಟಿಯಲ್ಲಿ ನನಗೆ ಯಡಿಯೂರಪ್ಪನವರನ್ನು ಕೂಡ ನೋಡಿ ನಾನು ಭಾರತೀಯ ಜನತಾ ಪಾರ್ಟಿಗೆ ಬಂದಂಥವನು.
ಸಂಘದ ಹಿರಿಯರು ಅನೇಕರು ಸಂಘ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಿದ್ಧಾಂತ ಅದರ ಸಾಮಾಜಿಕ ಮೌಲ್ಯಗಳನ್ನ ನೋಡಿ ಬಂದಂಥವನು. ಹಂಗೆ ಆದರ್ಶದಲ್ಲಿ ಅನೇಕರಿದ್ದಾರೆ. ಈಗ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಜಿ ಅವರಿದ್ದಾರೆ. ಅವರು ಕೂಡ ನಾನು ಪಕ್ಷಕ್ಕೆ ಬರಬೇಕಾದ್ರೆ ವಿಶೇಷ ಕಾಳಜಿಯನ್ನು ತೋರಿಸಿದ್ರು. ಇದನ್ನೆಲ್ಲ ನಾನು ಮರೆಯುವ ಆಗಿಲ್ಲ. ಸೊ ಬಂದ ನಂತರ ಈಗ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ ವಿಜೇಂದ್ರ ಅವರು. ಸೊ ಎಲ್ಲಿ ಪ್ರತಿಭೆ ಇದೆಯೋ, ಎಲ್ಲಿ ಸಾಮರ್ಥ್ಯ ಇದೆಯೋ, ಯಾವ ಸಂಘಟನೆ ಮಾಡ್ತಕ್ಕಂಥ ಶಕ್ತಿ ಇಡೀ ರಾಜ್ಯದಲ್ಲಿ ಗುರುತಿಸ್ತಾ ಇದ್ದಾರೆ. ನನಗೆ ಕೂಡ ಹಿಂದುಳಿದ ವರ್ಗವನ್ನು ಗುರುತಿಸಲಿಕ್ಕೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅವಕಾಶವನ್ನು ಕೊಡೋ ಮೂಲಕ ನನ್ನ 2 ವರ್ಷದ ಅವಧಿಯಲ್ಲಿ ಅನೇಕ ಚುನಾವಣೆಗಳಲ್ಲಿ ಮತ್ತು ಸಂಘಟನಾತ್ಮಕವಾಗಿ ಇಡೀ ಹಿಂದುಳಿದ 200ಕ್ಕೂ ಹೆಚ್ಚು ಸಮುದಾಯಗಳನ್ನು ಸ್ಪರ್ಶ ಮಾಡಬಲ್ಲಂಥ ಅವಕಾಶಗಳನ್ನೆಲ್ಲ ನಾನು ಬಳಸ್ಕೊಂಡೆ. ರಘು ಅವರು ದಿಢೀರಂತ ಕಾಣಿಸ್ಕೊಂಡವ್ರ, ಇಲ್ಲ ಅವರ ಹಿಂದಿನ ಹೋರಾಟ, ಅವರ ಹೋರಾಟದ ಸಾಹಸಮಯ ಜೀವನ ಇವೆಲ್ಲವೂ ಕೌಂಟ್ ಆಯ್ತಾ? ಬಿ ಜೆ ಪಿಯವ್ರು ಹೇಳ್ತಾರೆ ಎಲ್ಲೋ ದಿಢೀರಂತ ಯಾರಿಗೂ ಅವಕಾಶ ಕೊಟ್ಬಿಟ್ರು ನಮ್ಮ ಪಕ್ಷದಲ್ಲಿ ಅಂತ, ಆ ಥರದ್ದು ಇದೆಯಾ? ನಾನು ಬಂದ ದಿನದಿಂದನೂ ನಿತ್ಯ ಕಾಯಕ ಮಾಡ್ತಾಯಿದ್ದೀನಿ. 12 ವರ್ಷ ಆಗಿದೆ ಪಕ್ಷಕ್ಕೆ ಬಂದು. ನಾನು ನಿನ್ನೆ ಮೊನ್ನೆ ಬಂದದ್ದಲ್ಲ. ಅತ್ಯಂತ ದಿಢೀರನೆ ಬಂದಂಥವ್ರಿಗೂ ಕೂಡ ವ್ಯವಸ್ಥೆಯಲ್ಲಿ ಅಧಿಕಾರ ಸಿಗ್ತದೆ. ಆ ಸಾಲಿಗೆ ನಾನೇನು ಸೇರಲ್ಲ. ನಾನು ಸ್ಲಮ್ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆಗಿದೆ, ರಾಜ್ಯ ವಕ್ತಾರ ಆಗಿದೆ ಬಿ ಜೆ ಪಿ ಪಾರ್ಟಿಗೆ. ಈಗ OBC ಮೋರ್ಚಾ ಅಧ್ಯಕ್ಷನಾಗಿ ಸುದೀರ್ಘ ಅವಧಿ ಕೆಲಸ ಮಾಡಿದ್ದೀನಿ. ಒಂದೇ ಒಂದು ದಿನವೂ ಕುಳಿತಿಲ್ಲ ನಾನು. ಎಷ್ಟು ವರ್ಷ ಇದ್ದೆ ಎನ್ನುವುದಕ್ಕಿಂತ ಇದ್ದಂಥ ವರ್ಷದಲ್ಲಿ ಎಷ್ಟು ಕೆಲಸ ಮಾಡಿದ್ದೀನಿ ಅನ್ನೋದನ್ನು ಪಕ್ಷ ಗುರುತಿಸಿದೆ. ರಘು ಅವರು ಒಂದು ಸಣ್ಣ ಸಮಾಜದಿಂದ ಬಂದವರು. ಎಲ್ಲರೂ ಹೇಳ್ತಾರೆ ನಮ್ಮಂಥ ಸಣ್ಣ ಸೂಕ್ಷ್ಮ ಅತಿ ಸೂಕ್ಷ್ಮ ಸಮಾಜಗಳಿಗೆ ಯಾರು ಗುರುತಿಸ್ತಾರೆ ಅಂತ. ಇದು ನಾಯಕತ್ವದ ಕೊರತೆನಾ ಅಥವಾ ಸಮಾಜವೇ ಆ ಥರದ ಹಿಂದೆ ಸರಿತಾ ಇದೆಯಾ ನಿಮ್ಮ ದೃಷ್ಟಿನಲ್ಲಿ? ನನ್ನ ಪ್ರಕಾರ ವಾಸ್ತವವಾಗಿ ಹೇಳಬೇಕೆಂದರೆ, ನೇರವಾಗಿ ಹೇಳಬೇಕೆಂದರೆ, ಈ ಸಂಘಟಿತ ಸಮುದಾಯ ಅಸಂಘಟಿತ ಸಮುದಾಯ ಅಂತ 2 ಭಾಗ ಇದೆ. ಅದು ಪರಿಶಿಷ್ಟ ವರ್ಗದಲ್ಲಿ ಕೂಡ ಇರ್ತಕ್ಕಂಥ ಪಟ್ಟಿಲಿರೋ ಜಾತಿಗಳಿಗೆ ಅನೇಕ ಚಿಕ್ಕ ಚಿಕ್ಕ ಜಾತಿಗಳು. ಸೊ ಹಿಂದುಳಿದ ವರ್ಗಗಳಲ್ಲಿ ಕೂಡ ಅನೇಕ ಜಾತಿಗಳಿದೆ. ಇಲ್ಲಿ ಸಂಘಟಿತ ಸಮುದಾಯಗಳು ಬೇರೆ ಇದ್ದಾವೆ. ಅವು ಬಲಾಢ್ಯವಾಗಿ ಅಲ್ಲಲ್ಲಿ ಇರೋದ್ರಿಂದ ಅಲ್ಲಿ MLAಗಳು ಎಲೆಕ್ಟ್ ಆಗ್ತಾರೆ, MLCನೂ ಸಿಗುತ್ತೆ, MP ಸಿಗುತ್ತೆ, ರಾಜ್ಯಸಭಾನೂ ಸಿಗುತ್ತೆ, ಮಂತ್ರಿನೂ ಆಗುವಂಥ ಅವಕಾಶ ಇದೆ. ಅದು ಇನ್ನಂಥ ಉಳಿದಂಥ ಒಂದು ಕನಿಷ್ಠ ಒಂದು 150 ಜಾತಿಗಳ ಹತ್ತತ್ರ 150-175 ಜಾತಿಗಳು ವಿಧಾನಸೌಧವನ್ನೇ ಪ್ರವೇಶ ಮಾಡೋದು ಕಷ್ಟ. ಅಂದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಅಧಿಕಾರ ತಗೊಳ್ಳದೇ ಇರೋದು. ಯಾಕೆಂದರೆ ಜಸ್ಟಿಸ್ ಭಕ್ತವತ್ಸಲ ಅವರ ವರದಿ ಪ್ರಕಾರ 800 ಉಪಜಾತಿಗಳಲ್ಲಿ 665 ಜಾತಿಗಳ ಹತ್ತತ್ರ ಗ್ರಾಮ ಪಂಚಾಯಿತಿ ಮೆಂಬರು ಕೂಡ ತಗೊಂಡಿಲ್ಲ. ಒಂದೇನೆಂದರೆ ಈ ಸಮಾಜಗಳು ಸಮಾಜ ಸೇವೆ ಮಾಡ್ತಿದ್ದಾವೆ ತಮ್ಮ ವೃತ್ತಿ ಮೂಲಕ, ಕಸುಬಿನ ಮೂಲಕ. ಅದು ಮಡಿವಾಳ ಮಾಚಯ್ಯ ಇರ್ಬೋದು, ಹಡಪದ ಅಪ್ಪಣ್ಣನ ಸಮಾಜ ಇರ್ಬೋದು, ಕುಂಬಾರ ಗುಂಡಯ್ಯನ ಸಮಾಜ ಇರ್ಬೋದು, ಗಾಣಿಗರ ಕಪ್ಪಣ್ಣನ ಸಮಾಜ ಇರ್ಬೋದು, ವಿಶ್ವಕರ್ಮ ಇರ್ಬೋದು, ನೇಕಾರ ಇರ್ಬೋದು, ಮತ್ತು ಅಲೆಮಾರಿ ಸಮುದಾಯಗಳಾಗ್ಬೋದು. ಇವೆಲ್ಲರೂ ಸೇರಿ ಕಟ್ಟುವುದೇ ಒಂದು ಸಮಾಜ. ಅದನ್ನೇ ಬಸವಣ್ಣನವರು ಹೇಳ್ತಾರೆ. ಅದು ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯದ ಪ್ರಜಾಪ್ರಭುತ್ವದ ಸೇವಿ ಉಣ್ಣುವಂಥ ಅವಕಾಶ ಸಿಕ್ಕಿಲ್ಲ. ಅದು ಯಾವಾಗ ಅಂತ? ಈಗ ರಘು ಅವರು ಬರೀ ನಾನು ಮಡಿವಾಳ ಸಮಾಜದವರು ಅಂತ ಕ್ಲೈಮ್ ಮಾಡಲಿಲ್ಲ, ಹೋರಾಟನೂ ಮಾಡ್ಕೊಂಡು ಬಂದ್ರಿ. ಗುರುತಿಸ್ಕೊಂಡಿದ್ದಕ್ಕಾಗಿ ನಿಮ್ಗೊಂದು ಅವಕಾಶ ಕೊಡೋಕ್ಕಾಯಿತು, ಯಾವುದೇ ಪಕ್ಷ ಆಗ್ಬೋದು. ಅದು ನಿಜ. ಸಮಾಜ ಅನ್ನೋ ಕಾರಣಕ್ಕೆ ಯಾರು ನಿಮ್ಗೆ ಅಧಿಕಾರ ಕೊಡ್ಲಿಕ್ಕೆ ಬರಲ್ಲ. ಸಮಾಜಕ್ಕೆ ಕೊಡಬೇಕು ಅನ್ನೋಂಥದ್ದಿಲ್ಲ. ಸಮಾಜದಲ್ಲಿ ಇದ್ದಂಥವರು ರಾಜಕೀಯವಾಗಿ ಗುರುತಿಸ್ಕೊಳ್ಬೇಕು, ತಮ್ಮ ಪ್ರತಿಭೆ ತೋರಿಸ್ಬೇಕು, ತಮ್ಮ ಸಾಮರ್ಥ್ಯವನ್ನು ತೊಡಗಿಸ್ಬೇಕು. ಆ ಮೂಲಕ ರಾಜಕೀಯ ಸಂಘಟನೆಗಳಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ರೀತಿಯಾಗಿ ಗುರುತಿಸ್ಕೊಳ್ಳೋರಿಗೆ ಅವಕಾಶ ಇದ್ದೇ ಇದೆ. ಕೇವಲ 2,000 ಜನಸಂಖ್ಯೆ ಇರತಕ್ಕಂಥ ಸಿದ್ಧಿ ಜನಾಂಗ ಶಾಂತಾರಾಮ್ ಸಿದ್ಧಿ ಅಂತವ್ರನ್ನ ವಿಧಾನ ಪರಿಷತ್ಗೆ ಕಳಿಸಿದ್ರು ಅಂದರೆ ಅದಕ್ಕಿಂತ ಯಾಕೆಂದರೆ ರಾಜಕೀಯ ಯಾರನ್ನಾದರೂ ಒಂದು ಪರಿಷತ್ತು ಕಳಿಸ್ಬೇಕಾದ್ರೆ ಮತ ಬ್ಯಾಂಕ್ ಆಧಾರವನ್ನು ನೋಡ್ತಾರೆ ಬೇರೆ ಪಕ್ಷದವರು. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತಿದೆ ಸರ್, BJP ಅಂದರೆ ಮೇಲ್ವರ್ಗದವರು, ಬ್ರಾಹ್ಮಣರ ಪಕ್ಷ, ಕಾಂಗ್ರೆಸ್ ಮಾತ್ರ ಅಹಿಂದ ವರ್ಗದವ್ರನ್ನ ನೋಡ್ತಾರೆ. ಆದರೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅಹಿಂದ ಅಂದರೆ ಸಿದ್ದರಾಮಯ್ಯನವರು ಅಂತ ಹೇಳಿ. ನೀವು ಒಂದು ಸಣ್ಣ ಸಮಾಜದವ್ರಿಗೆ BJPಯವ್ರು ಗುರುತಿಸ್ತಾರೆ ಅಂದರೆ ಹೇಗೆ ಸರ್? ಅಹಿಂದ ಅನ್ನೋದೇ ಡೋಂಗಿ. ಸಿದ್ದರಾಮಯ್ಯ ರಾಜಕಾರಣಕ್ಕೆ ರಾಜಕೀಯವಾಗಿ ಅಧಿಕಾರ ತಗೊಳ್ಳೋಕ್ಕೆ ಬಳಸಿದಂಥ ಒಂದು ಡೋಂಗಿ ಪದ. ಅದರಲ್ಲೂ ಇಂದ ಸಂಪೂರ್ಣವಾಗಿ ಉಪೇಕ್ಷೆಗೆ ಒಳಗಾದದ್ದು. ಈ ಇಂದದಲ್ಲಿದೆಯಲ್ಲ, ಬರೀ ಹಿಂದುಳಿದ ವರ್ಗನೇ ತೆಗೆದುಕೊಂಡ್ರು ಎಲ್ಲ ಚಿಕ್ಕ ಚಿಕ್ಕ ಜಾತಿಗಳನ್ನು ಇದರ ಹೆಸರಿನಲ್ಲಿ ವ್ಯವಸ್ಥಿತವಾಗಿ ವಂಚಿಸಲಾಗಿದೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ. ಈ ಸಮಾಜಗಳಿಗೆ ಯಾವುದೇ ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ, ಆರ್ಥಿಕ ನ್ಯಾಯ, ಶಿಕ್ಷಣದ ನ್ಯಾಯ, ಮೀಸಲಾತಿ ನ್ಯಾಯ ಸಿಕ್ಕೇ ಇಲ್ಲ.
ಸಿದ್ದರಾಮಯ್ಯನವರು ಅಹಿಂದವನ್ನು ಸಂಘಟಿಸಿದ್ರು, ಅವ್ರಿಗೆ ನ್ಯಾಯ ಕೊಟ್ಟರು. ಯಾವ ನ್ಯಾಯ ಕೊಟ್ಟರು? ಎಲ್ಲಿ ಕೊಟ್ಟಿದ್ದಾರೆ? ಏನು ಮಾಡಿದ್ದಾರೆ? ಯಾವ ಜಾತಿಗೆ ಏನು ಮಾಡಿದ್ದಾರೆ? ಅಶೋಕ್ ಗಸ್ತಿ ಅಂತ ಒಂದು ಸವಿತಾ ಸಮಾಜವನ್ನು ಭಾರತೀಯ ಜನತಾ ಪಾರ್ಟಿ ರಾಜ್ಯಸಭೆಗೆ ಕಳಿಸ್ತದೆ, ಅಥವಾ ಯಾರೋ ರಾಜ್ಯಸಭೆಗೆ ಹೋದರೆ ವಿಧಾನ ಪರಿಷತ್ಗೆ ಹೋಗ್ರೆ ಅಥವಾ ರಘು ವಿಧಾನ ಪರಿಷತ್ಗೆ ಹೋದ ತಕ್ಷಣ ಕಲ್ಯಾಣ ಆಗುತ್ತೆ ಅಂತಲ್ಲ. ಅಟ್ಲೀಸ್ಟ್ ಒಂದು ರೆಪ್ರೆಸೆಂಟ್ ಮಾಡುವಂಥ ಅವಕಾಶ ಸಿಕ್ಕಿದೆ. ಯಶಸ್ವಿಯಾಗಿ ರೆಪ್ರೆಸೆಂಟ್ ಮಾಡಿ ಈ ಸಮುದಾಯಕ್ಕೆ ದನಿ ಕೊಡಬೇಕಂತಕ್ಕಂಥ ನನ್ನ ಕರ್ತವ್ಯ. ಈ ರಾಜಕೀಯವಾದ ಅವಕಾಶ ಕೊಟ್ಟರೆ ಮೀಸಲಾತಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಎಷ್ಟು ಉದ್ಯೋಗ ಕೊಡಿಸಿದ್ದಾರೆ, ಎಷ್ಟು ನಿವೇಶನ ರೈತರಿಗೆ ಇವತ್ತು ಇಂಥ ಸಮಾಜಗಳನ್ನ ಗುರ್ತು ಕೊಡಿಸಿದ್ದಾರೆ. ಯಾವ ಯೋಜನೆ ಕೊಟ್ಟವ್ರೆ ಹೇಳಿ, ನಿಮಗೆ ಗೊತ್ತಿದ್ರೆ ಒಂದು ಯೋಜನೆ ಹೇಳಿ. ಏನಿದೆ ಸಿದ್ದರಾಮಯ್ಯನವ್ರ ಯೋಜನೆ? ಏನೂ ಇಲ್ಲ. ಬುಡುಬುಡಿಕೆ. ಅರಸು ನಿಗಮದಲ್ಲಿ ನೀವು ಇದ್ರಿ. ಅರಸು ನಿಗಮ ಸಣ್ಣ ಸಮಾಜಗಳಿಗೆ, ಕಾಯಕ ಸಮಾಜಗಳು ಅಂತ ನಿಮ್ಮ ಹೆಸರಲ್ಲೇ ನೀವೇ ಹೇಳೋದು ಕಾಯನ್ ಮಾಡಿದ ಪದ ಕಾಯಕ ಸಮಾಜ. ಆ ಕಾಯಕ ಸಮಾಜಕ್ಕೆ ನಿಗಮದಿಂದ ಎಷ್ಟು ಅನುಕೂಲ ಆಗಿದೆ ಸರ್? ಆಗ್ತಾ ಇದೆ ಸರ್. ಅಲ್ಲಿ ದೇವರಾಜ ಅರಸು ನಿಗಮದಲ್ಲಿ 200 ಜಾತಿಗಳಿತ್ತು. ಈ ಸಮುದಾಯಗಳಿಗೇನಾಯಿತು, ನಮಗೆ ಪ್ರತ್ಯೇಕವಾದಂಥ ನಿಗಮ ಬಂದುಬಿಟ್ರೆ ನಮಗೊಂದಷ್ಟು ಆರ್ಥಿಕವಾಗಿ ಶಕ್ತಿ ಸಿಗುತ್ತೆ, ಹೆಚ್ಚು ಅನುದಾನ ಸಿಗುತ್ತೆ ಅಂತ. ಈ ದೇವರಾಜ ಅರಸು ನಿಗಮದಲ್ಲಿ ಇದ್ದಂಥ ಜಾತಿಗಳೆಲ್ಲ ಈಚೆಗೆ ಬಂದುಬಿಟ್ಟಿದ್ದಾವೆ. ಈಗ ಮಡಿವಾಳ ಆಗ್ಬೋದು, ಸವಿತಾ ಆಗ್ಬೋದು, ಹಡಪದ ಆಗ್ಬೋದು, ವಿಶ್ವಕರ್ಮ ಆಗ್ಬೋದು, ಗಾಣಿಗ ಆಗ್ಬೋದು, ಉಪ್ಪಾರ ಆಗ್ಬೋದು, ಈ ಥರದ ಎಲ್ಲ ಜಾತಿಗಳು ಪ್ರತ್ಯೇಕ, ಕುಂಬಾರ ಎಲ್ಲರೂ ಬಂದು ನಿಗಮ. ಈ ನಿಗಮಗಳು ಈಚೆ ಬಂದವ್ರ ಕಥೆ ಏನಾಗಿದೆ ಅಂದರೆ, ಈ ತುಂಬದ ಕುಟುಂಬ ಇರುತ್ತೆ ಒಂದು ನಮ್ಮ ಹಳ್ಳಿಗಳಲ್ಲಿ, ತುಂಬದ ಕುಟುಂಬಗಳು. ಅಲ್ಲಿ ತುಪ್ಪದನ್ನು ತಿನ್ಕೊಂಡು ಆರಾಮ್ಸೆ ಇರ್ತಾನೆ. ಹೆಂಡ್ತಿ ಮಾತು ಕೇಳ್ಕೊಂಡಿದ್ದಾನೆ, ಪಾಲು ತಗೊಂಡ್ಬಿಡ್ತಾನೆ. ಪಾಲು ತಗೊಂಡು ಹೋದವ್ನಿಗೆ ಇಲ್ಲಿ ತುಪ್ಪದನ್ನು ತಿಂದಿದ್ದು ಗಂಜಿ ಏನೂ ಸಿಗಲ್ಲ ಪಾಲು ಹೋದ್ಮೇಲೆ. ಆ ಕತೆ ಈ ನಿಗಮಗಳಿಗಾಗಿದೆ. ನಾವು ಹೊರಗೆ ಬರದೇ ಹೋಗ್ಬಿಟ್ಟು ಅಂದರೆ ಏನು ಇದೇ ಇಲ್ಲ. ಯಾವುದು ಈ ನಿಗಮಗಳ ಹೆಸರಷ್ಟೇ, ಇದಕ್ಕೆ ಯಾವ ಅನುದಾನವೂ ಇಲ್ಲ. ಇಡೀ ಒಂದು ಸರಿ ಅನುದಾನ ಬಂದರೆ ಒಂದು ಮಡಿವಾಳ ನಿಗಮ ಅಥವಾ ಸವಿತಾ ನಿಗಮ ಅಥವಾ ವಿಶ್ವಕರ್ಮ ನಿಗಮ ಅಂದರೆ ಇಡೀ ಜಿಲ್ಲೆಗೆ ಒಂದೇ ಒಂದು ಗಂಗಾ ಕಲ್ಯಾಣ ಯೋಜನೆ ಸಿಗುತ್ತೆ, ಒಂದೇ ಕಾಮನ್ ಆಗಿರೋದು. ಹಾಂ. ಈಗೆಲ್ಲ ಒಂದು ತಾಲೂಕವಾರು ಬಂದರೆ ಒಂದು 5 ಜನಕ್ಕೆ 3 ಜನಕ್ಕೆ ಲೋನ್ ಸಿಗುತ್ತೆ. ಆ ಥರದ ಪರಿಸ್ಥಿತಿಯಲ್ಲಿ ಮೂಗಿಗೆ ತುಪ್ಪ ಸವರಿ ಈ ಸಮಾಜಗಳನ್ನು ಅಂಧಕಾರದಲ್ಲಿ ಇಟ್ಟಿರ್ತಕ್ಕಂಥ ಕುಖ್ಯಾತಿಯೇ ಸಿದ್ದರಾಮಯ್ಯನವರು. ಅಲ್ಲ, ಒಟ್ಟಿಗೆ ಇದ್ದರೆ ಶಕ್ತಿಶಾಲಿ ಸಮುದಾಯಗಳು ಎಲ್ಲ ತಗೊಬಿಡ್ತವೆ ಅನುಕೂಲಗಳನ್ನ, ಸಣ್ಣ ಸಣ್ಣವರು ಸಿಗಲ್ಲ. ಆ ಥರದೊಂದು ಇದೆ. ಆ ಥರ ಆಗಲಿಲ್ಲ. ದೇವರಾಜ ಅರಸು ನಿಗಮದಲ್ಲಿ ಇವತ್ತು ಯಾರೂ ಇಲ್ಲ. ಕೆಲವು ಸಮುದಾಯಗಳು ಬಿಟ್ಟರೆ ಇನ್ನೆಲ್ಲ ಸಮುದಾಯಗಳು ಬೇರೆ ಹೋಗ್ಬಿಟ್ಟಿದೆ. ಲಿಂಗಾಯತರು ಅಲ್ಲೇ ಇದ್ದರು, ಒಕ್ಕಲಿಗ ಸಮುದಾಯನೇ ಇತ್ತು, ಅದು ಬೇರೆ ಬೇರೆ ನಿಗಮ ಆಗೋಯಿತು. ಈಗ ಅತಿ ಹೆಚ್ಚು ಬರ್ತಕ್ಕಂಥದ್ದು ದೇವರಾಜ ಅರಸು ನಿಗಮಕ್ಕೆ. ನಾನು ಈ ಸಮುದಾಯಗಳಿಗೆ ಹೇಳ್ತೀನಿ, ಮತ್ತೆ ದೇವರಾಜ ಅರಸು ನಿಗಮಕ್ಕೆ ನಮ್ಮನ್ನು ಸೇರಿಸಿ ಅಂತ. ಇಲ್ಲದೆ ಹೋದರೆ ಕನಿಷ್ಠ ಇಷ್ಟು ಅನುದಾನವನ್ನು ಒಂದೊಂದು ನಿಗಮಕ್ಕೆ ವರ್ಷಕ್ಕೆ 250 ಕೋಟಿಯನ್ನಾದರೂ ಕೊಡಬೇಕಂತ ನಿರ್ಧಾರ ಮಾಡಿದ್ರೆ ಈ ನಿಗಮಗಳು ಮಾಡಿರೋದಕ್ಕೆ ಅರ್ಥ ಇದೆ. ಈ ನಿಗಮಗಳಿಗೆ ಇಷ್ಟು ಅನುದಾನ ಕೊಡಿ ಅಂತ ಕೇಳೋರು ಯಾರೋ? ಕೊಡಬೇಕಾದ್ರೆ ಹೇಳಿದ್ರಲ್ಲ ಸಿದ್ದರಾಮಯ್ಯ, ಎಲ್ಲಿ ಕೊಟ್ಟಿದ್ದಾರೆ ಅವ್ರ ಅವಧಿಯಲ್ಲಿ? BJP ಕೊಟ್ಟಷ್ಟು ಕೊಡಲಿಲ್ಲ, ಈಗೇನೋ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ, ಘೋಷಣೆ ಬಂದಿಲ್ಲ. ಇದು ಬರೀ ನಿಗಮಗಳಿಂದ ಈ ಜಾತಿಗಳಿಗೆ ಉದ್ಧಾರ ಆಗೋದಿಲ್ಲ. ಇವತ್ತು ಮೀಸಲಾತಿ ವ್ಯವಸ್ಥೆಯಲ್ಲಿ ಎಲ್ಲ ಗೊಂದಲಗಳನ್ನು ಮಾಡಿ ಇವತ್ತು ನಿಮ್ಗೆ ಫಾರ್ ಯುವರ್ ಇನ್ಫಾರ್ಮೇಷನ್, ಇನ್ ದ ಹಿಸ್ಟ್ರಿ ಆಫ್ KPSCನಲ್ಲಿ 75 ಜಾತಿಗಳದ್ದು ಹಿಂದುಳಿದ ವರ್ಗಗಳ 2A ಪ್ರವರ್ಗದಲ್ಲಿ 75 ಜಾತಿಗಳದ್ದು ಈ ಕ್ಷಣದವರೆಗೂ ಅಕೌಂಟೇ ಓಪನ್ ಆಗಿಲ್ಲ. ಒಂದೇ ಒಂದು ಆಗಿಲ್ಲ. ಎಲ್ಗಪ್ಪ ಇಂದ ನಾಯಕ ನೀವು ಎಕ್ಸಿಬಿಷನ್ ವಂಚನೆ ಮಾಡಿದ್ದ ಅಷ್ಟೇ. ಹಿಂದಾಗಳನ್ನು ವಂಚನೆ ಮಾಡಿದ ಖಳನಾಯಕ ಸಿದ್ದರಾಮಯ್ಯ. ಅಲ್ಲ, ಅವರೊಂದಷ್ಟು ಇದೆಲ್ಲ ಮಾಡಲ್ಲ ಸರ್, ಏನು ಮಾಡಿಲ್ಲ, ಲೊಲೊಳಟ್ಟೆ. ನೀವು ಎಕ್ಸಿಬಿಷನ್ ಚೇರ್ಮನ್ ಆಗಿದ್ದಾಗ ಕಾಯಕ ಸಮಾಜದ ಸಮಾವೇಶ ಮಾಡಿದ್ರಿ. ಕಾಯಕ ಸಮಾಜ ಅನ್ನೋದು ಇಲ್ಲಿ ಹುಟ್ಟಾಕಿದ್ದು ನೀವೇ. ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದೀರಿ. ಏನು ನಿರೀಕ್ಷೆ ಮಾಡ್ಬೋದು ಸರ್ ಆ ಸಮಾಜಗಳು? ನಾನು ಹೇಳಿದ್ನಲ್ಲ ಸರ್, ಇಂಥ ಸಮುದಾಯಗಳು ಬೇಡಿಕೆ ವರ್ಷಕ್ಕೊಂದು ಸತಿ ಪಾಪ ಜಯಂತಿ ಮಾಡ್ತಾರೆ ಅಷ್ಟೇ. ಪಾಪ ಅವ್ರ ಸಂಘಟನೆ, ಅವ್ರಿಗೆ ಉದ್ಯೋಗದಕ್ಕೆ ಸಿಗ್ತಿಲ್ಲ, ವಸತಿ ಸೌಲಭ್ಯ ಸಿಗ್ತಿಲ್ಲ, ನಮ್ಮ ವೃತ್ತಿ ಆಧುನಿಕ ತಂತ್ರಜ್ಞಾನದಲ್ಲಿ ಕಳೆದೋಗಿದೆ. ನಮಗೆ ವೃತ್ತಿಯನ್ನು ಅಟ್ಲೀಸ್ಟ್ ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ, ಉನ್ನತೀಕರಣಗೊಳಿಸ್ಕೊಳ್ಳಿಕ್ಕೆ ಒಂದಷ್ಟು ಆರ್ಥಿಕ ನೆರವು ಕೊಡಿ ಅಂತ ಕೇಳೋಕ್ಕೆ ಗೊತ್ತಿಲ್ಲ. ಒಂದೇ ಒಂದು ಜಯಂತಿ ಮಾಡ್ತಾರೆ, ಜಯಂತಿಗೆ ಅಪ್ಪಿತಪ್ಪಿ ಒಂದು MLA ಗೆಸ್ಟಾಗಿ 10 ನಿಮಿಷ ಹೋಗಿ ಅಲ್ಲಿ ಕಳೆದ್ರೆ ಹೆಚ್ಚು. ಇದು ವಾಸ್ತವ. ಇವ್ರ ಬೇಡಿಕೆ ಭಾಳ ಸಿಂಪಲ್ ಇರುತ್ತೆ. ಇಲ್ಲ ದೇವಸ್ಥಾನಕ್ಕೆ ಪೇಂಟ್ ಹೊಡಿಸ್ಕೊಡಿ, ಕಾಂಪೌಂಡ್ ಹಾಕ್ಸ್ಕೊಡಿ, ಇಲ್ಲ ಜಾತಿ ಸಮುದಾಯಕ್ಕೆ ಒಂದು ಸಮುದಾಯ ಭವನ ಕೊಡಿ, ಸಮುದಾಯ ಭವನಕ್ಕೆ ತಾರಸಿ ಹಾಕೊಡಿ. ಇಷ್ಟು ಬಿಟ್ಟರೆ ಅದರಿಂದ ಆಚೆ ಬೇಡಿಕೆ ಕೇಳೋದೇ ಗೊತ್ತಿಲ್ಲ ಈ ಸಮುದಾಯಗಳಿಗೆ. ಅಷ್ಟು ಜಾಗೃತಿ ಇಲ್ಲ. ಆಲೋಚನಾ ಮಟ್ಟವನ್ನು ಏರಿಸೋದಕ್ಕೆ ಹೌದು, ಈಗ ಮಾಡಬೇಕು ಅಂತ ಜವಾಬ್ದಾರಿ ನನಗೆ ಕೊಟ್ಟಿದೆ. ನನ್ನ ಗುರಿನೇ ಅದು.
ಈ ಸಮುದಾಯಗಳು ರಾಜಕೀಯ ಅಸ್ಪೃಶ್ಯತೆಗೊಳಗಾಗಿದ್ದಾವೆ. ರಾಜಕೀಯ ಅಸ್ಪೃಶ್ಯತೆಗೊಳಗಾಗಿರ್ತಕ್ಕಂಥ ಈ ಸಮುದಾಯಗಳಿಗೆ ದನಿ ಕೊಟ್ಟು ಇದನ್ನು ಮುಖ್ಯವಾಹಿನಿಗೆ ತಂದು ಒಂದು ರೀತಿ ಖರಾಬ್ ಲ್ಯಾಂಡ್ಗಳ ಥರ ಸಂಘಟಿತ ಜಾತಿಗಳನ್ನ ನಾನು RTC ಇರೋ ಲ್ಯಾಂಡ್ ಅಂತೀನಿ, ಈ ಅಸಂಘಟಿತ ಜಾತಿಗಳನ್ನ ನಾನು ಖರಾಬ್ ಲ್ಯಾಂಡ್ ಅಂತೀನಿ. ಈ ಖರಾಬ್ ಲ್ಯಾಂಡ್ಗಳಿಗೆ RTC ಕೂರಿಸೋ ಕೆಲಸನ ಮಾಡಬೇಕು ಅನ್ನೋದೇ ನನ್ನ ಧ್ಯೇಯ, ನನ್ನ ಹೋರಾಟ. ರಘು ಅವರ ಹಿನ್ನೆಲೆ ಏನು ಸರ್? ಎಲ್ಲಿಂದ ಬಂದವರು? ಸರ್, ನಾನು ಅತ್ಯಂತ ಬಡತನದ ಹಿನ್ನೆಲೆಯಿಂದ ಬಂದಂಥವನು. ನನ್ನ ತಂದೆ KR ಮಿಲ್ನಲ್ಲಿ ಕೇವಲ 300 ರೂಪಾಯಿಗೆ ಕೆಲಸದಲ್ಲಿದ್ದು ತುಂಬ ಸಂಸಾರವನ್ನು ನಡೆಸಿದವರು. ಆನಂತರ ನಮ್ಮ ವೃತ್ತಿ ಮಡಿವಾಳ ವೃತ್ತಿಯನ್ನು ಮಾಡಿದ್ರು, ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು ಭಾಳ ಕಷ್ಟದಲ್ಲಿ ನಮ್ಮನ್ನು ಸಾಕಿದಂಥದ್ದು. ಆನಂತರದಲ್ಲಿ ನಾನು ಸೆಲ್ಫ್ ಮೇಡ್, ಭಾಳ ಪ್ರೈಮರಿ ಶಾಲೆಯಲ್ಲಿ ಇದ್ದಾಗಲೇ ಓದಿನ ಜೊತೆಗೆ ಉಪವೃತ್ತಿಯನ್ನು ಮಾಡಿ ಮನೆ ಮನೆಗೆ ಹಾಲು ಹಾಕೋದು, ಪೇಪರ್ ಹಾಕೋದು, ಈ ರೀತಿಯಲ್ಲಿ ಮಾಡಿ 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 ಒಂದು ಪ್ರಾಥಮಿಕ ಶಿಕ್ಷಣವನ್ನು PU ಮಟ್ಟದವರೆಗೆ ಮುಗಿಸಿದೆ. ಇದು ನನ್ನ ಹಿನ್ನೆಲೆ. ಅಂದರೆ ಅಷ್ಟರಲ್ಲಿ ಎಷ್ಟು ಕಷ್ಟ ಆಗಿರ್ಬೋದು ಅನ್ನೋದನ್ನು ತಿಳ್ಕೊಳ್ಳಿ. ಅನಂತರ ನಾನು ಡಿಗ್ರಿ ಕೂಡ ಓದಲಿಕ್ಕೆ ಆಗಲಿಲ್ಲ. ನಾನು ಶಾಲೆ ಆರಂಭ ಮಾಡಿದ ಮೇಲೆ KS1ನಲ್ಲಿ MA ಪದವಿಯನ್ನು ಕಟ್ಟಿ ಪಾಸ್ ಮಾಡಿದೆ. ಈ ಹೋರಾಟದ ಹಂತದಲ್ಲಿ ರಾಜಕಾರಣದಲ್ಲಿ ಆದ ಅವಮಾನಗಳೇ ಇದ್ವಾ ಅಥವಾ ಎಲ್ಲವೂ ಸುಖವಾಗಿ ಬಂತ? ಪ್ರತಿಯೊಂದು ಹಂತದಲ್ಲಿ ಕೂಡ ಜಾತೀಯ ವ್ಯವಸ್ಥೆ ಆಗ್ಬೋದು, ಹೋರಾಟ ಆಗ್ಬೋದು, ಎಷ್ಟು ಅವಮಾನಗಳನ್ನೆಲ್ಲ ಸಹಿಸಬೇಕು ಅದೆಲ್ಲವೂ ಸಹಿಸಿದ್ದೀನಿ. ಅದಕ್ಕೆ ಅವಮಾನ ನೋವನ್ನು ಉಂಡವನು ಮಾತ್ರ ಗುರಿ ಸಾಧಿಸಲಿಕ್ಕೆ ಸಾಧ್ಯ ಅಂತಾರೆ. ಅದು ನಿಜ ಅಂತ ನನಗೆ ಅನ್ನಿಸ್ತದೆ. ನಾನೆಲ್ಲರೂ ತಾಳ್ಮೆ ಕಳ್ಕೊಂಡಿದ್ರೆ, ನನಗೆ ಆದಂಥ ಮುಜುಗರ ಕಳ್ಕೊಂಡಿದ್ರೆ, ನನಗೆ ಆದಂಥ ಅವಮಾನಗಳನ್ನ ನಾನು ಇಮ್ಮಿಡಿಯೇಟ್ ಸ್ಫೋಟ ಮಾಡ್ಕೊಂಡಿದ್ರೆ ಇವತ್ತು ಆಗ್ತಾ ಇರಲಿಲ್ಲ. ಯಾಕೆಂದರೆ ಈಗ ಯುವಕರು ಯಾಕೆ ಹೆದರ್ತಾರೆ? ಬೇರೆ ಬೇರೆ ಸಣ್ಣ ಸಣ್ಣ ಸಮಾಜದವರು, ಹಿಂದುಳಿದ ವರ್ಗದವ್ರು ಯಾಕೆ ಹೆದರ್ತಾರೆ ಅಂದರೆ ಅವಮಾನ ಆಗಿಬಿಡ್ತದೆ. ಒಂದು ಸಣ್ಣ ಅವಮಾನ ಸಹಿಸೋಕೆ ಅವ್ರ ಕೈಲಿ ಆಗಲ್ಲ. ತಡ್ಕೊಳ್ಬೇಕು. ರಾಜಕಾರಣ ಬೇಡ, ನಾನು ವಾಪಸ್ ಹೊರಟು. ಅಲ್ಲ, ರಾಜಕಾರಣಕ್ಕೆ ಹೆಚ್ಚು ಹೆಚ್ಚು ವಿದ್ಯಾವಂತರು ಯೋಚನೆ ಮಾಡೋರು ಬರಲೇಬೇಕು, ಯೂತ್ಸ್ ಅಂತ ಬರಲೇಬೇಕು. ರಾಜಕೀಯವನ್ನು ಸ್ವಚ್ಛ ಮಾಡುವಂಥ ಸವಾಲು ಹಿಂದೆಂದಿಗಿಂತಲೂ ಇವತ್ತು ಹೆಚ್ಚಿದೆ. ಈ ದೃಷ್ಟಿಯಲ್ಲಿ ಇವತ್ತು ರಾಜಕಾರಣಕ್ಕೆ ಹೊಸ ಮುಖಗಳು, ಹೊಸ ಯೋಚನೆಗಳು, ಪ್ರಜಾಪ್ರಭುತ್ವವನ್ನು ನೈಜವಾಗಿ ಕಟ್ಟತಕ್ಕಂಥದ್ದು, ಮತಗಳನ್ನು ಕೇವಲ ಮಾರಾಟದಿಂದ ಕೊಂಡುಕೊಳ್ಳಬಹುದು ಅನ್ನೋಂಥ ಭಾವನೆಯನ್ನು ತೊಡೆದುಹಾಕುವಂತಹ, ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಒಂದು ಹೊಸ ಸುಧಾರಣೆ ತರ್ತಕ್ಕಂಥ ಯುವಕರು ಭಾರತೀಯ ಜನತಾ ಪಾರ್ಟಿ ಅಂತ ಸೈದ್ಧಾಂತಿಕವಾಗಿರ್ತಕ್ಕಂಥ ಪಕ್ಷವನ್ನು ಸೇರಿ ಒಂದು ಮೋದಿಯವರ ನೇತೃತ್ವದಲ್ಲಿ ಒಂದು ದೊಡ್ಡ ರಾಷ್ಟ್ರವನ್ನು ಕಟ್ತಕ್ಕಂಥದ್ದಲ್ಲಿ ಅವರು ಪಾಲ್ಗೊಳ್ಳಬೇಕಾಗಿದೆ. ಅದು ಅನಿವಾರ್ಯತೆ ಇದೆ. ಈ ಹೋರಾಟದ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಹೆಸರಲ್ಲಿ ಒಂದು ಸಂಘಟನೆ ಮಾಡಿದ್ರಿ, ಪತ್ರಿಕೆ ಮಾಡಿದ್ರಿ, ಏನು ಸರ್ ಅದ್ರ ಬಗ್ಗೆ? ನಾನು ಪತ್ರಿಕೆ ಮಾಡಿದಾಗ ನನ್ನ ವಯಸ್ಸು 19 ವರ್ಷ. ನನಗಾಗಲೇ ಜರ್ನಲಿಸಮ್ನಲ್ಲಿ ತುಂಬ ಆಸಕ್ತಿ ಇತ್ತು, ಬರವಣಿಗೆ ಪ್ರವೃತ್ತಿಯಾಗಿಟ್ಕೊಂಡಿದ್ದೆ. ಒಂದು ವಾರಪತ್ರಿಕೆ ಮಾಡಿದ್ದೆ, ಆಮೇಲೆ ಒಂದು ಜಾಹೀರಾತು ಪತ್ರಿಕೆ ಮಾಡಿದೆ 2000ರಲ್ಲಿ. 1987ರಲ್ಲಿ ವಾಂಚಲ್ಯ ಅನ್ನೋ ಪತ್ರಿಕೆ ಮಾಡಿದೆ. ಅದರ ಜೊತೆಗೆ ನಾನು ಕನ್ನಡ ಪರ ಹೋರಾಟದಿಂದ ಬಂದಂಥವ್ರು. ಕನ್ನಡ ಪರ ಹೋರಾಟದಿಂದ ಬಂದು ರಾಜ್ಕುಮಾರ್ ಅವರ ನಮಗೆ ಪ್ರೇರಣೆ. ಇವತ್ತಿಗೂ ಅವತ್ತಿಗೂ ಯಾವತ್ತಿಗೂ ರಾಜ್ಕುಮಾರ್ ಅಂದರೆ ನನಗೆ ಒಂದು ರೋಮಾಂಚನದ ಸಂಕೇತ. ನಾಡು ನುಡಿ ಜನರ ಬಗ್ಗೆ ಆಗ್ಬೋದು, ಮತ್ತೊಂದು ಆಗ್ಬೋದು, ಸಾಮಾಜಿಕ ಸುಧಾರಣೆ ಆಗ್ಬೋದು, ಎಲ್ಲದಕ್ಕೂ ಕೂಡ ರಾಜ್ಕುಮಾರ್ ಅಂತಕ್ಕಂಥದ್ದು ಒಂದು ದೊಡ್ಡ ವಿಶ್ವವಿದ್ಯಾನಿಲಯ, ಎಲ್ಲದಕ್ಕೂ ಉದಾಹರಣೆ ಕೊಡಬಲ್ಲಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ. ಮತ್ತು ನಮಗೆ ಕನ್ನಡದ ಬದ್ಧತೆ ಅಂತೂ ಅದು ರಕ್ತದಲ್ಲಿ ಕಣಕಣದಲ್ಲೂ ಬೆರೆತೋಗಿದೆ. ನನಗೆ ರಾಜಕಾರಣದಲ್ಲಿ ರಾಜಕುಮಾರನ ಸ್ಥಾನ ಯಾರಂದರೆ ನನಗೆ ಯಡಿಯೂರಪ್ಪನವರು. ಅವರ ಆದರ್ಶ, ಅವರ ಬದ್ಧತೆ, ಸಾಮಾಜಿಕಗಳಲ್ಲಿ ಅವರ ನೆರಳಿನಲ್ಲೇ ನಡೀತಾ ಇರ್ತಕ್ಕಂಥ ಅವರ ಪುತ್ರ ವಿಜೇಂದ್ರ ಅವರು ನನಗೆ ಅತ್ಯಂತ ಸ್ಫೂರ್ತಿ. ಮತ್ತು ರಾಜಕಾರಣಕ್ಕೆ ಬಂದದ್ದು ಹೇಗೆ ಸರ್? ರಾಜಕಾರಣಕ್ಕೆ ಬಂದದ್ದು ಹರ್ಷಕುಮಾರ್ ಗೌಡ ಅಂತಕ್ಕಂಥ ಒಬ್ಬರು ಮಾಜಿ MLA ಇದ್ದರು. ಭಾಳ ಒಳ್ಳೆಯ ವ್ಯಕ್ತಿ, ಸಮಾಜಮುಖಿ ವ್ಯಕ್ತಿ, ಅಕಾಲಿಕವಾಗಿ ಮರಣರಾದರು. ಅವರೇ ನನ್ನ ಮೊದಲ ರಾಜಕೀಯ ಗುರು. ಆನಂತರದ ದಿನಗಳಲ್ಲಿ ಸರ್ ಆನಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದು, ಅಲ್ಲಿ ಸಂಘಟನೆಗಳಲ್ಲಿ ತೊಡಗಿಸ್ಕೊಂಡಿದ್ದು. SM ಕೃಷ್ಣ ಅವ್ರ ಕಾಲದಲ್ಲಿ ನಂದು ಎಕ್ಸಿಬಿಷನ್ ಅಥಾರಿಟಿ ಚೇರ್ಮನ್ ಆಗಿದ್ದು. ಆನಂತರ ಬರ್ತಾ 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 ಕಾಂಗ್ರೆಸ್ಸಿನ ಕುಲುಷಿತ ವಾತಾವರಣ, ದಬ್ಬಾಳಿಕೆ ರಾಜಕಾರಣ, ದೌರ್ಜನ್ಯದ ರಾಜಕಾರಣ, ಹುತ್ತದಲ್ಲಿ ಘಟಸರ್ಪ ಸೇರಿದಂಗೆ ಮೈಸೂರು ಭಾಗದ ಒಂದು ಘಟಸರ್ಪ ಬಂದು ಸೇರ್ಕೊಳ್ತವೆ. ನಾವು ಕಟ್ಟಿದಂಥದ್ದು ವ್ಯವಸ್ಥೆ ಇರಲ್ಲ. ಇವೆಲ್ಲ ಅಲ್ಲ, ಮೇಲ್ವರ್ಗದವರು ಎಲ್ಲ ಆಕ್ಯುಪೈ ಮಾಡೋಂಥ ಟೈಮಲ್ಲಿ ಸಿದ್ದರಾಮಯ್ಯನವರು ಹಿಂದಾಕಿ ಒಂದು ಆಶಾಕಿರಣ ಥರ ಕಂಡ್ರು. ನೀವು ನಿಮ್ಮಂಥವ್ರು ಅವ್ರನ್ನ ವಿರೋಧ ಮಾಡ್ಕೊಂಡು ಬಂದ್ರಿ ಮೈಸೂರಲ್ಲಿ. ಅದು ಹೇಗೆ ಸರ್ ದ್ವಂದ್ವಗಳು? ನಾವೇನು ವಿರೋಧ ಮಾಡಿಲ್ಲ.
ಅವ್ರಿಗೆ ಯಾವುದೇ ರೀತಿ ಮಾತೃಹೃದಯ ಇಲ್ಲ. ದೇವರಾಜ ಅರಸಿಗೆ ಹೋಲಿಸ್ತಾರಲ್ಲ, ದೇವರಾಜ ಅರಸು ಓದ್ಕೊಂಡಿದ್ದೀವಿ ನಾವು. ಆ ರೀತಿಯಾದಂಥ ಮಾತೃಹೃದಯ ಇಲ್ಲ. ಪ್ರತಿಭೆ ಸಾಮರ್ಥ್ಯ ಇರೋರನ್ನ ಸಹಿಸಲ್ಲ. ಅವ್ರೇನಿದ್ರು ನಾನು ನೋಡಿದ ಮಟ್ಟಿಗೆ ಏನಿದ್ರು ಹೊಗಳು ಭಟ್ಟರ ನಡುವಿನ ಏನು ಹೇಳ್ಬೋದು, ಹಿತ್ತಾಳ ಕಿವಿಯ ಮಹಾರಾಜ ಇದ್ದಂಗೆ. ಈ ಮಧ್ಯೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂತ ಅನ್ನಿಸ್ತದೆ ನಿಮಗೆ? ಅದೇ ನಂದು ಒಂದು ರೀತಿ ಅಲ್ಲಳ್ಳಿ ಕೃಷ್ಣ ಅವರು ಇದ್ದಿದ್ದರೆ ಭುಜಂಗದಿಂದ ದಶಾವತಾರ ಪಾರ್ಟ್ 2 ಬರೀತಿದ್ರೆ ನಂಗೆ ಗೊತ್ತಿಲ್ಲ. ನಂದು ಎಲ್ಲ ಥರದ ಕ್ಷೇತ್ರವನ್ನು ಸ್ಪರ್ಶ ಮಾಡಿದ್ದೀನಿ. ಪತ್ರಿಕೋದ್ಯಮ ಮಾಡಿದ್ದೀನಿ, ಸಣ್ಣ ಪುಟ್ಟ ವ್ಯಾಪಾರ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೆ, ರಾಜಕೀಯದಲ್ಲಿ ಸಕ್ರಿಯವಾಗಿದ್ದೆ. ನನಗೆ ಒಂದು ಒಳ್ಳೆ ಶಾಲೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಸಂದರ್ಭ ಬಂತು. ನಾನು ಎಕ್ಸಿಬಿಷನ್ ಅಥಾರಿಟಿ ಚೇರ್ಮನ್ ಇದ್ದಾಗಲೇ ಸಂದರ್ಭ ಬಂತು. ನನ್ನ ನೇಚರ್ ಅಂದರೆ, ನನ್ನ ನೇಚರ್ ಏನಂತಂದರೆ, ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಕೈಗೆ ತಗೊಂಡ್ರೆ ಅದರಲ್ಲಿ ತಪಸ್ಸು ಮಾಡ್ತೀನಿ. ಅದೇ ರೀತಿ ನಾನು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದಾಗ ಈ ಮಟ್ಟದಲ್ಲಿ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಹೋಗ್ತಾ 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 ಅತ್ಯಂತ ಮಾದರಿ ಶಾಲೆ ಒಂದು ಮಾಡಬೇಕಂತಕ್ಕಂಥ ಹಠ ಹೊಡ್ತು. ನಾನು ಯಾವುದೇ ಬಂಡವಾಳ ಇಟ್ಕೊಂಡು ಶಾಲೆ ಮಾಡಲಿಲ್ಲ. ತುಂಬ ಹೇಳ್ಬೇಕಂದ್ರೆ ದಾರ ಇಲ್ಲದೆ ಬುಗ್ರಿ ಆಡ್ಸೋದು ನೋಡಿದ್ದೀನಿ. ನಾನು ಮೊಳೆನೂ ಇಲ್ಲದೆ ಬುಗ್ರಿ ಆಡಿಸಿ ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿದೆ. ಅದಕ್ಕೆ ಒಂದೇ ಒಂದು ಬೇಕಾಗಿದ್ದದ್ದು ಇನ್ವಾಲ್ವ್ಮೆಂಟ್. ಅದು ನಾನು ಇನ್ವಾಲ್ವ್ಮೆಂಟ್ ಈಗಲೂ ಕೊಡ್ತಿದ್ದೀನಿ, ಅವತ್ತು ಕೊಟ್ಟಿದ್ದೀನಿ. ಈಗ ನೈಪುಣ್ಯ ಶಾಲೆ ಮತ್ತು ಅದನ್ನು ಅದರಿಂದ ವಾಪಸ್ ಬಂದ್ರಿ ಕೌಟಿಲ್ಯ ಶಾಲೆಯಿಂದ, ಮತ್ತು ಈಗ ಕೊಟ್ಟಿದ್ದೀರಿ. ಸಂದರ್ಭಗಳು ಅದು ಬಾಹುಬಲಿ 1, ಇದು ಬಾಹುಬಲಿ 2. ಮತ್ತು 3ನೇದು ಇದೆಯಾ ಗೊತ್ತಿಲ್ಲ. ಹೆಜ್ಜೆ ಮುಂದುವರೆದಿದೆ ಶಿಕ್ಷಣದಲ್ಲಿ ಕೂಡ. ಅದಕ್ಕೆ ಶಿಕ್ಷಣ ಅಂತಕ್ಕಂಥದ್ದು ವ್ಯಾಪಾರೀಕರಣ, ವಾಣಿಜ್ಯೀಕರಣ ಆಗಬಾರ್ದು. ಅದಕ್ಕೇನು ಖರ್ಚು ವೆಚ್ಚ ಬೇಕೋ ನಮ್ಮ ಪೋಷಕರು ಕೂಡ ರೆಡಿ ಇರ್ತಾರೆ. ಅದಕ್ಕೆ ನ್ಯಾಯ ಕೊಡಬೇಕು. ಮತ್ತು ಇವತ್ತಿನ ಮಕ್ಕಳಿಗೂ 25 ವರ್ಷದ ಇಂದಿನ ಜನ್ರೇಷನ್ಗೂ ತಲೆಮಾರಿಗೂ ವ್ಯತ್ಯಾಸ ಇದೆ. ಇವತ್ತಿಗೆ ಬೇಕಾದಂಥ ಪ್ರಾಥಮಿಕ ಶಿಕ್ಷಣವೇ ಬೇರೆ. ಶಿಕ್ಷಣ ಅನ್ನೋದೇ ಪ್ರಾಥಮಿಕ ಶಿಕ್ಷಣ. ಅದನ್ನು ಕೆಲವರು ಅಡಿಪಾಯ ಅಂತಾರೆ, ಅದೇ ಫೌಂಡೇಶನ್ ಅಂತಾರೆ. ಫೌಂಡೇಶನ್ ಅಲ್ಲ, ಅದೇ ಬಿಲ್ಡಿಂಗು ಕೂಡ. ಅದರ ಮೇಲೆ ಬಿಲ್ಡಿಂಗ್ ಎಕ್ಸ್ಟ್ರಾ ಕಟ್ಬೋದಷ್ಟೇ. ಪ್ರಾಥಮಿಕ ಶಿಕ್ಷಣ ಗಟ್ಟಿಯಾಗಿ ಕೊಡದ ಹೊರತು ಇವತ್ತು ಯಾವುದೇ ನೀಟಾಗಲಿ ಇನ್ನೊಂದಾಗಲಿ ಸುಲಲಿತವಾಗಿ ಮಕ್ಕಳು ಈಜ್ಕೊಂಡು ಹೋಗ್ಬೇಕಂದ್ರೆ ಪ್ರಾಥಮಿಕ ಶಿಕ್ಷಣ ಅತ್ಯಂತ. ಮತ್ತು ಇವತ್ತು ಶಿಕ್ಷಣ, ಅಕ್ಷರ ಕಲಿಕೆ ಮತ್ತು ಆಟೋಟ ಇಷ್ಟೇ ಹಿಂದೆ ನಾವು ಕಲ್ಪನೆ ಮಾಡ್ಕೊಳ್ತಿದ್ವು. ಇವತ್ತು ಸಾಮಾಜಿಕ ಬದ್ಧತೆ, ಸಾಮಾಜಿಕ ಜವಾಬ್ದಾರಿ ಮತ್ತು ಉತ್ತಮ ನಾಗರಿಕ ಪ್ರಜ್ಞೆಯನ್ನು ಕಲಿಸುವುದು ಕೂಡ ಪ್ರಾಥಮಿಕ ಶಿಕ್ಷಣದ ಭಾಗ ಆಗಬೇಕು. ಯಾಕೆಂದರೆ ಇವತ್ತು ಅವಿಭಕ್ತ ಕುಟುಂಬಗಳು ಇಲ್ಲ. ತಂದೆ ತಾಯಿ ಇಬ್ಬರೇ ಇರ್ತಾರೆ, ಇಬ್ಬರು ಉದ್ಯೋಗಸ್ಥರಾಗಿದ್ದರೆ ಅವರದಲ್ಲೇ ಮುಳುಗೋಗಿರ್ತಾರೆ. ಮಗುವಿನ ಮೇಲೆ ಅವ್ರು ಗಮನ ಕೊಟ್ಟೋಕ್ಕಾಗಲ್ಲ. ಆ ಮಗುವಿನ ಬಾಲ್ಯ ಕೊಡೋಕ್ಕಾಗ್ತಾಯಿಲ್ಲ. ಮಕ್ಕಳಿಗೆ ಸಹಜ ಬಾಲ್ಯ ಇಲ್ಲ. ಸಹಜ ಬಾಲ್ಯ ಯಾವಾಗಿರಲು ಅದರಲ್ಲಿ ಮನುಷ್ಯತ್ವದ ಭಾವನೆಗಳು ಬಿತ್ತೋದು ಕಷ್ಟ. ಪ್ರೀತಿ ಸಿಗುವಂಥ ವಾತಾವರಣ ಇವತ್ತಿನ ಜನ್ರೇಷನ್ ಮಕ್ಕಳಿಗೆ ಕಡಿಮೆ ಆಗ್ತಾಯಿದೆ. ಅದನ್ನು ನಾವು ಡಿಸೈನನ್ನು ಪ್ರಾಥಮಿಕ ಶಿಕ್ಷಣದಲ್ಲಿ ಮಾಡಬೇಕಂತಕ್ಕಂಥದ್ದು ನನ್ನ ಆಸೆ. ಅಲ್ಲ, ಅದನ್ನು ನೀವು ಪ್ರೂವ್ ಮಾಡಿದ್ದೀರಿ, ಸ್ವತಃ ನಿಮ್ಮ ಮಕ್ಕಳಿಗೆ ಪ್ರೂವ್ ಮಾಡಿದಿರಿ. ಮಗಳು ನ್ಯಾಯಾಧೀಶಿಯಾಗಿ ಆಗಿರೋದೇ ಇವತ್ತಿಗೆ ದೊಡ್ಡ ಉದಾಹರಣೆ. ಈ ಮಧ್ಯೆ ಅತ್ಯಂತ ದುಃಖದ ಸಂಗತಿ, ನಿಮ್ಮ ಜೊತೆಯಾಗಿ ಬಂದ ಸಂಗಾತಿನ ಕಳ್ಕೊಂಡ್ರಿ. ಆ ಸಂದರ್ಭ ಹೆಂಗೆ ಫೇಸ್ ಮಾಡಿದ್ರಿ? ಅದು ಭಾಳ ಕಷ್ಟ. ಹೆಂಡತಿ ಎನ್ನುವವಳು ಇಡೀ ಜೀವನದಲ್ಲಿ ಎಲ್ಲನೂ ಒಂದೊಂದೇ ರೋಲು. ಗಂಡನೂ ಒಂದೇ ರೋಲು, ತಾಯಿನೂ ಒಂದೇ ರೋಲು, ಅಕ್ಕ ತಂಗಿ ಎಲ್ಲ ಒಂದೇ ರೋಲು. ಹೆಂಡತಿ ಎನ್ನುವಳು ಮಾತ್ರ ತಾಯಿ ಹೆಂಡತಿ ಎರಡೂ ರೋಲ್ ಮಾಡುವಂಥ ಪಾತ್ರ ಯಾವುದು ಅಂದರೆ ಹೆಂಡತಿ, ಪತ್ನಿ. ಆದ್ದರಿಂದಲೇ ಅವಳು ಎಲ್ಲ ಥರದಲ್ಲೂ ಪರಿತಾಳೆ. ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿದ್ದಂಥವರು, ಅದರಲ್ಲೂ ರಾಜಕಾರಣಿಗಳಾಗಿದ್ದರೆ, ಇನ್ನೊಂದಾಗಿದ್ದರೆ, ರಾಮ 14 ವರ್ಷ ಕಾಡಿಗೆ ಕಳಿಸಿ ವನವಾಸಕ್ಕೆ ಕಳಿಸಿದ್ರೆ, ಅಥವಾ ಕಾಡಿಗೆ ಕಳಿಸಿ ವನವಾಸಕ್ಕೆ ಕಳಿಸಿದ್ರೆ, ನಾವು ಮನೇಲಿದ್ದೇ ವನವಾಸದಲ್ಲಿ ಇಟ್ಟಿರ್ತೀವಿ, ಗೊತ್ತಿರೋದಿಲ್ಲ, ಅದು ಗೊತ್ತಾಗೋದಿಲ್ಲ. ಇರ್ತಾರೆ ಮನೆಯಲ್ಲಿ, ನೆಗ್ಲೆಕ್ಟು, ಉಡಾಪೆ. ಅದಕ್ಕೆ ನಾನು ಒಂದು ಜನ್ರೇಷನ್ಗೆ, ಒಂದು ನಮ್ಮ ಸ್ನೇಹಿತರುಗಳಿಗೆ ಹೆಂಡತಿ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅನ್ನೋದಕ್ಕೆ ಭೂಮಿ ಪುತ್ರಿ ಅಂತಕ್ಕಂಥ ಒಂದು ಕವನ ಸಂಕಲನ ನನ್ನ ಮನಸ್ಸಿಗೆ ಬಂದಂಥ ಭಾವನೆಗಳನ್ನೆಲ್ಲ ಕ್ರೋಢೀಕರಿಸಿ ಒಂದಷ್ಟು ಅನಿಗವಿತೆಗಳನ್ನ ಬರೆದು ಬಿಟ್ಟಿದ್ದೀನಿ. ಅದು ಸ್ವಲ್ಪ ಓದ್ದವ್ರಿಗೆ ಹೆಂಡತಿನ ಪ್ರೀತಿಸಲಿ, ಹೆಂಡತಿಗೆ ಗೌರವ ಕೊಡಲಿ ಅಂತ. ಅದರಿಂದ ಆ ಒಂದು ದಿನಗಳನ್ನು ಅವತ್ತಿಂದ ಇವತ್ತಿನವರೆಗೂ ನನಗೆ ಯಾವುದೇ ಸಂಭ್ರಮದಲ್ಲಿ ಒಂದು ರೀತಿಯ ಏನು ಹೇಳ್ಬೋದು, ಸಂಭ್ರಮ ಇದೆ, ಅದರಲ್ಲಿ ಸಿಹಿ ಇಲ್ಲ. ಸಿಹಿ ಇಲ್ಲದ ಸಂಭ್ರಮ ನನ್ನದಾಗಿದೆ. ಶಿಕ್ಷಣ, ಸ್ವತಃ ಬರಹಗಾರರು, ನೀವು ರಾಜಕಾರಣ ಮಾಡ್ತೀರಿ, ಹೋರಾಟದ ಹಿನ್ನೆಲೆ ಇದೆ. ನಾಲ್ವಡಿಯವರ ತವರು, ನಾಲ್ವಡಿಯವರ ಕನಸು ಸಣ್ಣ ಸಣ್ಣ ಸಮಾಜಗಳಿಗೂ ಏನಾದ್ರು ಆಗಬೇಕು ಅಂತ. ಮೈಸೂರಿನ ಬಗ್ಗೆ ನಿಮ್ಮ ಕನಸೇನು? ಬಹುಶಃ ಭಾರತದ ಚರಿತ್ರೆಯಲ್ಲಿ 600 ವರ್ಷಗಳ ಕಾಲ ಒಂದು ರಾಜವಂಶಸ್ಥ ಗೌರವವಾಗಿ ಉಳಿದು ಇವತ್ತಿಗೂ ಜನ ಅವರನ್ನು ಹೃದಯದಿಂದ ಪ್ರೀತಿಸ್ತಾರೆ ಅಂದರೆ ಅದು ಮೈಸೂರಿನ ರಾಜವಂಶಸ್ಥರು ಮಾತ್ರ.
ನಾಲ್ವಡಿ ಸ್ವತಃ ರಾಮನ ಅವತಾರದಲ್ಲೇ ಭೂಮಿಗೆ ಇಳಿದಿದ್ರು ಅಂತಕ್ಕಂಥದ್ದು ನನ್ನ ಭಾವನೆ. ಬಹುಶಃ ಅದು ನಿಜವೇನೋ ಅನ್ನುವುದಕ್ಕೆ ಯಾವ ರಾಮ ಅಯೋಧ್ಯೆಯಲ್ಲಿ ಹುಟ್ಟಿದ 5 ಶತಮಾನಗಳ ಕಾಲ ಅಲ್ಲಿ ಮಂದಿರವಿಲ್ಲದೆ ಬಂದು ಇಲ್ಲಿ ಮಲಗಿದ್ದ ಮೈಸೂರಿನಿಂದ ಎದ್ದು ಹೋದ ಅಂದರೆ ನಾಲ್ವಡಿ ಆ ರೂಪದಲ್ಲಿ ಒಮ್ಮೆ ಜನ್ಮ ಎತ್ತಿದ್ರು ಅಂತಕ್ಕಂಥ ಒಂದು ನಂಬಿಕೆ. ಯಾಕೆಂದರೆ ಯಾವ ರಾಮರಾಜ್ಯದ ಕಲ್ಪನೆಯಿಂದ ಮೈಸೂರನ್ನು ಕಟ್ಟಿದ್ರು, ರಾಮರಾಜ್ಯಕ್ಕೆ ಬೇಕಾದ್ರೆ ಮೈಸೂರು ಸಂಸ್ಥಾನವನ್ನು ಹೋಲಿಸ್ಬೋದು, ಯಾವ ರಾಜ್ಯ ಕಲ್ಪನೆ. ಆದರೆ ಹೀಗೇ ಇತ್ತು ರಾಮರಾಜ್ಯ ಅಂತ ಹೇಳೋದಕ್ಕೆ ಉದಾಹರಣೆ ಸಿಗೋದು ಮೈಸೂರು ಸಂಸ್ಥಾನ. ಏನು ಕೊಡಲಿಲ್ಲ, ಏನು ಬಿಡಲಿಲ್ಲ, ಎಲ್ಲವನ್ನು ಕೊಟ್ಟರು, ಸಮೃದ್ಧಿಯಾಗಿ ಕೊಟ್ಟರು, ಉತ್ತಮ ಗಾಳಿ ಕೊಟ್ಟರು. ಇಷ್ಟೆಲ್ಲ ಕಟ್ಟಿಕೊಟ್ಟಿರುವಂಥ ಈ ಸುಂದರ ಮೈಸೂರು ಸಂಸ್ಥಾನವನ್ನು ಬೆಳೆಸೋ ಯೋಗ್ಯತೆ ನಮಗಿಲ್ಲ, ಉಳಿಸೋ ಕೆಲಸ ಅಂತ ಮಾಡಬೇಕಂತಕ್ಕಂಥದ್ದು ನನ್ನ ಒಂದು ಸಂಕಲ್ಪ. ಈಗ ಕಾನೂನು ರೂಪಿಸುವ ಜಾಗದಲ್ಲಿದ್ದೀರಿ, ನಿಮ್ಮ ಹೋರಾಟ ಏನಿರುತ್ತೆ ಸರ್ ಮೈಸೂರು ಅಭಿವೃದ್ಧಿ? ಖಂಡಿತ ಮೈಸೂರು ಪರಂಪರೆ ಉಳಿಬೇಕು, ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ ಆಗಬೇಕು, ಅಡ್ಡಾದಿಡ್ಡಿ ಪಾರಂಪರಿಕತೆಗೆ ಧಕ್ಕೆ ಬರದೇ ಇರೋ ರೀತಿ ಮೈಸೂರು ಬೇಕು. ಇವತ್ತಾಗಲೇ ಕೆಲವು ಈಗಾಗಲೇ 13 ಸ್ಟೋರೇಜ್ ಬಿಲ್ಡಿಂಗ್ನ ಬೆಟ್ಟನ ಉರುಳಿಸೋ ರೀತಿಯಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತಕ್ಕಂಥ ಇದಿದೆ. ಬೆಟ್ಟದ ಸುತ್ತ ಕಾಂಕ್ರೀಟ್ ಕಾಡಾಗಿದೆ. ಇಡೀ ಮೈಸೂರಿನ ಹಾಳು ಮಾಡೋದಕ್ಕೆ ಕೆಟ್ಟ ಅಧಿಕಾರಿಗಳು, ಕೆಟ್ಟ ವ್ಯವಸ್ಥೆ ಬಂದು ನಿಂತಿದೆ. ಇದರ ವಿರುದ್ಧ ಅಂತೂ ನನ್ನ ಹೋರಾಟ ಇರುತ್ತೆ. ರಘುವರಿಂದ ಪಕ್ಷಕ್ಕೆ ಏನು ಅನುಕೂಲ ಆಗುತ್ತೆ ಸರ್? BJP ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅನ್ನೋ ಭಾವನೆ ಇದೆ. ನಾನು ಇತರ ಕಾರ್ಯಕರ್ತರಿಗೆ ಪ್ರೇರಣೆಯಾಗಿ ಎಲ್ಲ ಕಾರ್ಯಕರ್ತರನ್ನೇ ಒತ್ತೊಟ್ಟಿಗೆ ತೆಗೆದುಕೊಂಡು ನನಗೆ ಇರ್ತಕ್ಕಂಥ ಒಂದು ಅವಕಾಶ, ಶಕ್ತಿಯನ್ನು ಬಳಸಿ ಕಾರ್ಯಕರ್ತರನ್ನು ಹೆಚ್ಚು ಉತ್ತೇಜನಗೊಳಿಸಿ ಅವರಿಗೆ ಪ್ರೇರಣೆ ನೀಡಿ ಪಕ್ಷದ ಸಂಘಟನೆಗೆ ಕೊಡುಗೆ ಕೊಡ್ತೀನಿ. ಅದರ ಜೊತೆಗೆ ಯಾವ ಅವಕಾಶ ವಂಚಿತ ಸಮುದಾಯಗಳು ಇವು ಹೇಳಿದ್ರಲ್ಲಿ ಯಾವುದೋ ಡೋಂಗಿ, ಅಯ್ಯಂದ ಅನ್ನೋ ಡೋಂಗಿ ಹೆಸರು, ಆ ಡೋಂಗಿ ಹೆಸರಿನಲ್ಲಿ ಏನಾದ್ರು ವಿಚಲಿತ ಆಗಿದರೆ ಅವರಲ್ಲಿ ಜಾಗೃತಿ ಮೂಡಿಸಿ ಭಾರತೀಯ ಜನತಾ ಪಾರ್ಟಿ ಮಾತ್ರ ಇಂಥ ಸಮುದಾಯಗಳ ದನಿಯಾಗಬಲ್ಲದು, ಪ್ರಜಾಪ್ರಭುತ್ವದ ಆಶಯ, ಸಂವಿಧಾನದ ಉದ್ದೇಶವನ್ನು ಈಡೇರಿಸುವಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನು ಅಳವಡಿಸಿಕೊಳ್ಳುವಲ್ಲಿ ಈ ಪಕ್ಷಕ್ಕೆ ಬದ್ಧತೆ ಇದೆ ಎನ್ನುವುದನ್ನು ತೋರಿಸುವ ಮೂಲಕ ಯಾವ ಸಮುದಾಯದಿಂದ ಅಥವಾ ಸಮುದಾಯವನ್ನು ನೋಡಿ ಗುರುತಿಸಿದಾರೋ ಅದನ್ನು ಸಾರ್ಥಕತೆಗೊಳಿಸ್ತೇನೆ. ಅದಕ್ಕೆ ಆದರ್ಶ ಯಾರು ಸರ್ ನಿಮಗೆ ಮೈಸೂರಿನ ಅಭಿವೃದ್ಧಿ ಅಥವಾ ಸಣ್ಣ ಸಮಾಜಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ? ಅಲ್ಲ, ನಾಲ್ವಡಿಯವರಿಗಿಂತ ಆದರ್ಶ ಮತ್ತೊಂದಿಲ್ಲ. ರಾಜಕಾರಣದಲ್ಲಿ ಹಿಂದುಳಿದವರ ಪರವಾಗಿ ದೊಡ್ಡ ದನಿಯನ್ನು ಎತ್ತಿ ಒಂದು ಹೊಸ ಕ್ರಾಂತಿ ಮಾಡಿದ್ದು ದೇವರಾಜ ಅರಸರು. ದೇವರಾಜ ಅರಸರು ದೊಡ್ಡ ಆದರ್ಶ. ದೇವರಾಜ ಅರಸರಂತೆ ಮಾತೃಹೃದಯ ಇಟ್ಟುಕೊಂಡು ಚಿಂತನೆ ಮಾಡಿ ಇಡೀ ದೇಶದಲ್ಲಿ ಒಂದು ಹೊಸ ವಿಕಸಿತ ಭಾರತದ ಕಲ್ಪನೆಯನ್ನು, ಸ್ವದೇಶಿ ಉತ್ಪನ್ನದ ಉತ್ತೇಜನವನ್ನು ಪ್ರಧಾನಿ ನರೇಂದ್ರ ಮೋದಿಯವರಾದ ರಾಜ್ಯದಲ್ಲಿ ರೈತರ ಪರ ದನಿಯಾಗಿ ವಿವಿಧ ಸಮುದಾಯಗಳನ್ನು ಇವತ್ತು ಸ್ಪರ್ಶ ಮಾಡಿ ಮಾತೃಹೃದಯದ ಮುಖ್ಯಮಂತ್ರಿ ಅಂತ ಹೇಳಿಸ್ಕೊಂಡಂಥ ಸನ್ಮಾನ್ಯ ಯಡಿಯೂರಪ್ಪನವರು ನನಗೆ ಅತ್ಯಂತ ಶ್ರೇಷ್ಠ ಆದರ್ಶ ಮತ್ತು ಆರಾಧ್ಯ ದೈವ. ಸನ್ಮಾನ್ಯ ವಿಜೇಂದ್ರ ಅವರು ಈ ನಾಡಿನ ಭರವಸೆಯ ಅತ್ಯಂತ ಉತ್ತಮ ಗುಣವನ್ನು, ನಾಯಕತ್ವದ ಗುಣವನ್ನು, ಬದ್ಧತೆಯ ಗುಣವನ್ನು ಕಾಣುವಂಥ ಒಬ್ಬ ಕನಸುಗಾರ ನೇತಾರ. ಈ ರಾಜ್ಯದಲ್ಲಿ ಒಂದು ಭರವಸೆಯ ನಾಯಕತ್ವ ಇವತ್ತು ಜನ ನೋಡ್ತಿದ್ದಾರೆ. ನಾನು ಆ ನಿಟ್ಟಿನಲ್ಲಿ ಅವರೊಂದಿಗೆ ಹೆಗಲು ಕೊಡಬೇಕಂತಕ್ಕಂಥದ್ದು ನನ್ನ ಧ್ಯೇಯ, ಗುರಿ. ಈಗ ಹೊಸದಾಗಿ ಶಾಸಕರಾಗಿ ಆಯ್ಕೆಯಾಗಿದ್ದೀರಿ. ಈ ಸಂದರ್ಭದಲ್ಲೇ ಎಲ್ಲ ನೆಗೆಟಿವ್ ಕೇಳೋದು ಬೇಡ. ಇದು 6 ವರ್ಷದ ನಂತರನೂ ರಘು ಅವರು ಹೇಗೆ ಇರ್ತಾರೆ ಅನ್ನೋ ಭರವಸೆ ಮತ್ತು ವಿಶ್ವಾಸದೊಂದಿಗೆ ಇವತ್ತು ನಮ್ಮ ಸಂದರ್ಶನವನ್ನು ಮುಗಿಸೋಣ. ರಘು ಅವರಿಗೆ ಒಳ್ಳೆಯದಾಗಲಿ, ಅವರ ಹೊಸ ವೆಂಚರ್ಗೆ ಇನ್ನೊಂದಷ್ಟು ಪುಷ್ಟಿ ಸಿಗಲಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು.